ಜಯಪುರ ಹಾಗೂ ಸುತ್ತಮುತ್ತಲಿನ ಸುಮಾರು 150ಕ್ಕೂ ಹೆಚ್ಚು ವಿದ್ಯಾರ್ಥಿ ಹಾಗೂ ವಿದ್ಯಾರ್ಥಿನಿಯರು ಶೃಂಗೇರಿಯ ಖಾಸಗಿ ಹಾಗೂ ಸರ್ಕಾರಿ ಕಾಲೇಜಿಗೆ ಹೋಗುತ್ತಿದ್ದು, ಸರ್ಕಾರಿ ಬಸ್ಸಿನಲ್ಲಿ ಕುಳಿತುಕೊಳ್ಳಲು ಹೋಗಲಿ ನಿಂತುಕೊಳ್ಳಲು ಅವಕಾಶ ಸಿಗುತ್ತಿಲ್ಲ. ಇದರ ಜೊತೆಯಲ್ಲಿ ಸರ್ಕಾರದಿಂದ ಮಹಿಳೆಯರಿಗಾಗಿ ಉಚಿತ ಬಸ್ ಯೋಜನೆ ಇದ್ದು, ಶೃಂಗೇರಿಗೆ ಅನೇಕ ಪ್ರವಾಸಿಗರು ಸರ್ಕಾರಿ ಬಸ್ಸಿನಲ್ಲಿ ಬರುತ್ತಿದ್ದಾರೆ. ಜಯಪುರಕ್ಕೆ ಬರುವ ಮುನ್ನವೇ ಬಸ್ಸು ತುಂಬಿರುತ್ತದೆ. ದಯಮಾಡಿ ಅಧಿಕಾರಿಗಳು ಇದನ್ನು ಗಮನಿಸಿ ತಕ್ಷಣವೇ ನಮ್ಮಂತ ವಿದ್ಯಾರ್ಥಿಗಳಿಗೆ ಅನುಕೂಲವಾಗಲಿ ಎಂದು ಹೆಚ್ಚುವರಿ ಬಸ್ ಬಿಡುವಂತೆ ವಿದ್ಯಾರ್ಥಿನಿಯರು ಮನವಿ ಮಾಡಿದರು. ಬೆಳಗ್ಗೆ 8 ಕಾಲಿಗೆ ಬಂದಿದ್ದೀವಿ. ನಾವೆಲ್ಲರೂ ಸಹ 8 ಕಾಲಿಗೆ ಬಂದಿದ್ದೀವಿ. 8 ಕಾಲು ಬಸ್ ರಶ್, 8:30 ಬಸ್ ರಶ್, 9 ಗಂಟೆ ಬಸ್ ರಶ್. ನಮಗೆ ಕುತ್ಕೊಂಡು ಹೋಗೋಕ್ಕಾಗಲ್ಲ, ನಿಂತ್ಕೊಂಡು ಹೋಗೋಕ್ಕೂ ಬಿಡ್ತಾ ಇಲ್ಲ, ಅಷ್ಟು ರಶ್ ಇದೆ. ನಾಳೆಯಿಂದ ನಮಗೆ ಎಕ್ಸಾಮ್ ಸ್ಟಾರ್ಟ್ ಆಗ್ತಿದೆ. ನಮಗೆ ಬಸ್ ಬಿಡಬೇಕಂತ ಕೇಳ್ಕೊಳ್ತೀನಿ. ಈಗ 8:45 ಗೌರ್ಮೆಂಟ್ ಅಲ್ಲ ಅಂದರೆ 9 ಗಂಟೆಗೆ ಒಂದು ಗೌರ್ಮೆಂಟ್ ಬಿಟ್ಟರೆ ನಾವು ಹೋಗ್ತೀವಿ. ದಿನ ಕಾಲೇಜಿಗೆ ಹೋಗ್ತಾ 10:15 ಆಗುತ್ತೆ. ಅಲ್ಲಿ 10:45 ಅನ್ನುವಾಗ ಒಂದು ಕ್ಲಾಸ್ ಮುಗಿದಿರುತ್ತೆ. ನಮಗೆ ತುಂಬ ಕಷ್ಟ ಆಗುತ್ತೆ. ನಮಗೆ ಮಾತ್ರ ಅಲ್ಲ, JCBM ಕಾಲೇಜವ್ರಿಗಾಗಲಿ, ಜೂನಿಯರ್ ಕಾಲೇಜಿಗಾಗಲಿ, ನಮ್ಮ ಮೆಣಸೆ ಕಾಲೇಜಿಗಾಗಲಿ ತುಂಬ ಪ್ರಾಬ್ಲಮ್ ಆಗ್ತಿದೆ. ಬಾಳೆಹೊನ್ನೂರಿಂದ ಕಡಬಗೆರೆಯಿಂದ ಬರೋರೆಲ್ಲ ಸಹ ನಿಂತ್ಕೊಂಡು ಬರ್ತಿದ್ದಾರೆ. ಇದನ್ನು ನೀವು ಜಿಲ್ಲಾಧಿಕಾರಿಗಳು ಸಹಕರಿಸಬೇಕಂತ ನಮಗೊಂದು ಹೊಸ ಬಸ್ ಬಿಡಬೇಕಂತ ಕೇಳ್ಕೊಂಡಿದ್ದೀನಿ. ಇದು ನಂದು ಒಬ್ಬರದೇ ಪ್ರಾಬ್ಲಮ್ ಅಲ್ಲ, ಎಲ್ಲ ಸ್ಟೂಡೆಂಟ್ಗಳ ಪ್ರಾಬ್ಲಮ್ ಇದು. ಜೂನಿಯರ್ ಕಾಲೇಜರು ಪಾಪ ಅವರು ಹೋಗ್ಲಿಕ್ಕೆ ತುಂಬ ಕಷ್ಟ ಆಗ್ತಿದೆ. ಉಚಿತ ಬಸ್ ಯೋಜನೆಯಿಂದ ನಮಗೆ ದಿನ ಕಾಲೇಜಿಗೆ ಹೋಗಿ ಲೇಟ್ ಆಗ್ತಿದೆ. ಟೆಂಪಲ್ ಹೋಗೋರ ಸಂಖ್ಯೆ ಜಾಸ್ತಿ ಆಗಿದೆ. ಅದರಿಂದ ನಮಗೆ ದಿನ 8:45 ಬಸ್ಸಿಗೆ ಹೋದರೆ ಅಲ್ಲಿ ಬಸ್ಸಿಗೆ ಕಂಡಕ್ಟರ್ ಹತ್ತಿಸ್ಕೊಡ್ತಾ ಇಲ್ಲ ನಮ್ಮನ್ನು ಯಾರು. ಹಾಗಾಗಿ ಕಾಲೇಜಿಗೆ ಹೋಗ್ತಾ 10:15 ಎಲ್ಲ ಆಗುತ್ತೆ. ನಮಗೆ ಮತ್ತೆ ಕ್ಲಾಸಿಗೂ ಹೋಗೋಕ್ಕಾಗಲ್ಲ. ಮತ್ತು ಅಲ್ಲಿಂದ ಬರಬೇಕಾದ್ರೂ ಅಷ್ಟೇ ಬಸ್ಸಿಗೆ ಯಾರು ನಮ್ಮನ್ನು ಹತ್ತಿಸ್ಕೊಡಲ್ಲ. ಇದರಿಂದ ನಮಗೊಂದು ಎಕ್ಸ್ಟ್ರಾ ಬಸ್ ಬೇಕು. ನಮ್ಮ ಸಮಸ್ಯೆ ಅಲ್ಲ, ಎಲ್ಲರೂ ಸಮಸ್ಯೆನೂ ಇದೇ ಆಗಿದೆ. ದಿನ ಇದೇ ರೀತಿಯಾಗಿ ನಾವು ಕಾಲೇಜಿಗೆ ಹೋಗೋದಕ್ಕೆ ಎಕ್ಸ್ಟ್ರಾ ಒಂದು ಬಸ್ ಆಗ್ತದೆ.